ಮಾಜಿ ರಾಜ್ಯಾಧ್ಯಕ್ಷರ ಪರ ಕಾಂಗ್ರೆಸ್ ಅಧ್ಯಕ್ಷರು ಪ್ರಾರ್ಥನೆ. ನಳಿನ್ ಕುಮಾರ್ ಕಟೀಲ್ ಪರ ಡಿಕೆ ಶಿವಕುಮಾರ್ ಪ್ರಾರ್ಥನೆ. ಮತ್ತೆ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಡಿಕೆಶಿ ಪ್ರಾರ್ಥನೆ. ಮಧೂರು ದೇವಸ್ಥಾನದಲ್ಲಿ ಕಟೀಲು ಪರ ಡಿಕೆಶಿ ಬ್ಯಾಟಿಂಗ್. ಮಧೂರು ದೇವಸ್ಥಾನದ ಧಾರ್ಮಿಕ ಸಭೆಯಲ್ಲಿ ಹೇಳಿಕೆ. ಕೇರಳದ ಕಾಸರಗೋಡಿನ ಮದನಂತೇಶ್ವರ ಸಿದ್ಧಿ ವಿನಾಯಕ ದೇಗುಲ. ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಅವರು ತಮ್ಮನ್ನ ಮಾಜಿ ಅನ್ಕೊಳ್ಳೋದು ಬೇಡ. ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ. ಹೀರೋ ಝೀರೋ ಆಗ್ತಾನೆ, ಝೀರೋ ಹೀರೋ ಆಗ್ತಾನೆ. ಭಗವಂತ ನಿಮ್ಮ ಎಲ್ಲ ವಿಘ್ನ ನಿವಾರಣೆ ಮಾಡಲಿ. ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡುವ ಅವಕಾಶ ಕೊಡ್ಲಿ. ನಿಮಗೆ ಅವಕಾಶ ಸಿಗ್ಲಿ ಅಂತ ನಾನೂ ಪ್ರಾರ್ಥನೆ ಮಾಡ್ತೇನೆ. ಮಧೂರು ದೇವಸ್ಥಾನದ ಧಾರ್ಮಿಕ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಈ ಹೇಳಿಕೆ ಸಾಕಷ್ಟು ರೀತಿಯಾದಂಥ ಚರ್ಚೆಯ ಜೊತೆಗೆ ತಿರುವು ಪಟ್ಕೊಳ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೇನೆ ಕಣ್ಣು ಬಿದ್ದಿದೆ. ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಇದೀಗ ಬೀಳುವಂತ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಪಕ್ಷದ ತನ್ನ ವಿರೋಧಿ ಪಕ್ಷದ ರಾಜ್ಯಾಧ್ಯಕ್ಷರ ಸ್ಥಾನಮಾನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೊಬರೋಣ ಬನ್ನಿ. ಇದು ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು. ನಾನು ಮಾಜಿ ಅನ್ಕೊಳ್ಳೋದು ಬೇಡ. ರಾಜಕಾರಣದಲ್ಲಿ ಯಾವುದು ಶಾಶ್ವತಲ್ಲ. ಹೀರೋ ಝೀರೋ ಆಯ್ತಾನೆ, ಝೀರೋ ಹೀರೋ ಆಯ್ತಾನೆ. ಸೊ ನಮಗೂ ಇವತ್ತು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವ್ಯಕ್ತಿನ ನಿವಾರಣೆ ಮಾಡಲಿ, ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮ್ಗೆ ಪರವಾಗಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡಕ್ಕೆ ನಾನು ಬಯಸ್ತೇನೆ. ಏನ್ ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ. ಇದೊಂದು ಧಾರ್ಮಿಕವಾದ ಸಭೆ. ಅಮ್ಮನ ನೆನಪು, ಪ್ರೀತಿ. ಇದು ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು. ನಾನು ಮಾಜಿ ಅನ್ಕೊಳ್ಳೋದು ಬೇಡ. ರಾಜಕಾರಣದಲ್ಲಿ ಯಾವುದು ಶಾಶ್ವತಲ್ಲ. ಹೀರೋ ಝೀರೋ ಆಯ್ತಾನೆ, ಝೀರೋ ಹೀರೋ ಆಯ್ತಾನೆ. ಸೊ ನಮಗೂ ಇವತ್ತು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವ್ಯಕ್ತಿನ ನಿವಾರಣೆ ಮಾಡಲಿ, ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮ್ಗೆ ಪರವಾಗಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡಕ್ಕೆ ನಾನು ಬಯಸ್ತೇನೆ. ಏನ್ ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ. ಇದೊಂದು ಧಾರ್ಮಿಕವಾದ ಸಭೆ. ಅಮ್ಮನ ನೆನಪು, ಪ್ರೀತಿ. ಇದು ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನನ್ನ ಮಿತ್ರ ನೋಡಿ, ಇದು ಡಿಕೆ ಶಿವಕುಮಾರ್ ಅವರ ಮಾತು. ಡಿಸಿಎಂ ಅವರು ಇದಕ್ಕಿದ್ದ ಹಾಗೇನೆ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷರ ಮೇಲೆ ಒಲವನ್ನು ತೋರಿಸ್ತಾ ಇರೋದು. ಅವರು ಮಾಜಿ ಹಾಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣದಲ್ಲಿ ಝೀರೋ ಇದ್ದವ್ರು ಹೀರೋ ಆಗ್ಬೋದು, ಹೀರೋ ಇದ್ದವ್ರು ಝೀರೋ ಆಗ್ಬೋದು. ಅದೆಲ್ಲದರ ಜೊತೆಗೆ ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಇರೋದು. ನೋಡಿ, ಒಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಕುರಿತಾಗಿಯೂ ಕೂಡ ಈಗ ಚರ್ಚೆಗಳಾಗ್ತಾ ಇದೆ, ಹೋರಾಟ ನಡೀತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಗೆ ಆಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದೇ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ದಿನದಲ್ಲಿ ಕಾದು ನೋಡೋ ತಂತ್ರವನ್ನು ಅನುಸರಿಸೋದೇ ಆದ್ರೆ ಡಿಕೆ ಶಿವಕುಮಾರ್ ಅವರೇ ಮಾಜಿ ಆಗುವ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ. ಹೀಗಿದ್ರೂ ಕೂಡ ತಮ್ಮ ವಿರೋಧಿ ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಚಾರವನ್ನು ಪ್ರಸ್ತಾಪಿಸಿರೋದು, ನಳಿನ್ ಕುಮಾರ್ ಕಟೀಲ್ ಅವರು ಮತ್ತೆ ಅಧ್ಯಕ್ಷರಾಗಲಿ ಅಂತ ಹೇಳಿರೋದು, ಇದು ವಿಜೇಂದ್ರ ಅವರಿಗೆ ಟಾಂಟ್ ಮಾಡಿರೋದು, ನಿಜವಾಗ್ಲೂ ನಳಿನ್ ಕುಮಾರ್ ಅವರ ಮೇಲಿನ ಪ್ರೀತಿ ಗೌರವ ವಿಶ್ವಾಸಕ್ಕೆ ಹೇಳಿರೋದು, ಅಥವಾ ಈ ಮುಖಾಂತರವಾಗಿ ಕಾಂಗ್ರೆಸ್ಗೂ ಏನಾದರೂ ಸಂದೇಶವನ್ನು ರವಾನಿಸ್ತಿದ್ದಾರೋ, ಸಾಕಷ್ಟು ರೀತಿಯಾದಂಥ ಮರ್ಮ ಅನ್ನೋದು ಈ ಮಾತಿನಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ರಾಜಕೀಯದಲ್ಲಿ ಏನಾಗುತ್ತೆ, ಏನು ಲೆಕ್ಕಾಚಾರ ಇದೆ, ಇದನ್ನು ಗೆಸ್ಸು ಮಾಡೋಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬಿಜೆಪಿಯ ಮೇಲೆ ಒಲವನ್ನು ತೋರಿಸ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ನಾಯಕರ ಜೊತೆಗೆ ಆತ್ಮೀಯರಾಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಹನಿ ಟ್ರ್ಯಾಪ್ ಅಂತೆ, ಸುಪಾರಿ ಅಂತೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಂತೆ, ಈ ವಿಚಾರಗಳಿಗೆಲ್ಲದರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ದೇವಸ್ಥಾನದಲ್ಲಿ ನಿಂತು ಹೇಳಿರೋದಿದೆಯಲ್ಲ, ಇದು ಯಾಕಪ್ಪ ನಳಿನ್ ಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಏನಾದರೂ ಟಾಂಟ್ ಮಾಡಿದ್ರಾ ಅನ್ನೋ ಪ್ರಶ್ನೆಯನ್ನು ಕೂಡ ಹುಟ್ಟಾಗ್ತಾ ಇದೆ. ಇದಕ್ಕಿದ್ದ ಹಾಗೆ ನಳಿನ್ ಕುಮಾರ್ ಕಟೀಲ್ ಮೇಲೆ ಪ್ರೀತಿ ಬಂದಿದ್ಯಾಕೆ ಅನ್ನೋದು ಪ್ರಶ್ನೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈಗ ಆಲ್ರೆಡಿ ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ಅಂತ ನೋಡೋದಾದ್ರೂ ಈ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ. ಇದಕ್ಕಿದ್ದ ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಳಿನ್ ಕುಮಾರ್ ಕಟೀಲ್ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ, ಪ್ರಾರ್ಥನೆ ಮಾಡುವಷ್ಟು ಲೆವೆಲ್ಗೆ. ಈ ಮಾತುಕತೆ ಆಗೋದಕ್ಕೆ ಅಥವಾ ಈ ಹೇಳಿಕೆ ಕೊಡೋದಕ್ಕೆ ಹಿನ್ನೆಲೆ ಏನಾದರೂ ಇತ್ತಾ? ಯಾವ ಕಾರಣಕ್ಕಾಗಿ ಈ ಸ್ಟೇಟ್ಮೆಂಟ್ ಮಾಡಿದ್ರು? ನೀತಿ, ಈ ಒಂದು ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂಥದ್ದು ಮಧೂರಿನ ಒಂದು ಬ್ರಹ್ಮಕಲಶೋತ್ಸವದಲ್ಲಿ. ಆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಇದ್ರು. ನೀತಿ, ಕಳೆದ ಒಂದು ವಿಧಾನಸಭಾ ಚುನಾವಣೆ ಏನಿತ್ತು, ಆ ವಿಧಾನಸಭಾ ಚುನಾವಣೆಯ ಒಂದು ನೇರ ಜಿಡಾಜಿದ್ದಿ ಅನ್ನುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭ. ಕಾಂಗ್ರೆಸ್ನ ಒಂದು ಅಧ್ಯಕ್ಷ ಗಾದಿಯನ್ನು ಹಿಡಿದಿದ್ದಂಥವರು ಡಿ.ಕೆ. ಶಿವಕುಮಾರ್ ಅವರು, ಈಗಲೂ ಕೂಡ ಅವರ ಅಧ್ಯಕ್ಷರಾಗಿದ್ದಾರೆ. ಮತ್ತು ಬಿಜೆಪಿಯ ಒಂದು ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡಂಥವರು ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು. ಆದರೆ ಆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ. ಇದಾದ ಬಳಿಕ ನಳಿನ್ ಕುಮಾರ್ ಕಟೀಲ್ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಬಾರಿ ಸಂಸದರಾಗಿದ್ದಂಥವರು. ಅವರಿಗೆ ಟಿಕೆಟ್ ಕೂಡ ತಪ್ಪಿ ಹೋಗುತ್ತೆ, ಹೊಸ ಮುಖಕ್ಕೆ ಅವಕಾಶ ಸಿಗುತ್ತೆ. ಆದರೆ ನಳಿನ್ ಕುಮಾರ್ ಕಟೀಲ್ಗೆ ಬೇರೆ ಏನಾದರೂ ಸ್ಥಾನಮಾನವನ್ನು ನೀಡಬಹುದು, ಬಿಜೆಪಿಯಲ್ಲಿ ಪ್ರಮುಖ ಸ್ಥಾನಮಾನವನ್ನು, ಹುದ್ದೆಯನ್ನು ನೀಡಬಹುದು, ಇಲ್ಲ ಅಂದರೆ MLC ಕೊಡಬಹುದು. ಹೀಗೆ ಹಲವು ರೀತಿಯ ಕುತೂಹಲಗಳು ಇದ್ರೂ ಕೂಡ ಅದು ಯಾವುದಕ್ಕೂ ಕೂಡ ಪೂರಕವಾಗಿ ಯಾವುದೇ ಬೆಳವಣಿಗೆ ಆಗಲಿಲ್ಲ. ಮತ್ತು ಹಿರಿಯ ಬಿಜೆಪಿ ನಾಯಕರು ಕೂಡ ಮಂಗಳೂರಿಗೆ ಸಾಕಷ್ಟು ಬಾರಿ ಬಂದು ಹೋಗಿದ್ದಾರೆ. ಆದರೆ ಈಗ ರಾಜಕೀಯವಾಗಿ ನಳಿನ್ ಕುಮಾರ್ ಕಟೀಲ್ ಏನು ಬಿಜೆಪಿಯಲ್ಲಿ ಒಂದು ರೀತಿ ಸೈಡ್ ಲೈನ್ ಆಗಿದ್ದಾರೋ, ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಚಕಾರವನ್ನ ಎತ್ತಿಲ್ಲ. ಆದರೆ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ, ಅದು ಕೂಡ DCM ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನ ನಿನ್ನೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ನಳಿನ್ ಕುಮಾರ್ ಕಟೀಲ್ ರಾಜಕೀಯವಾಗಿ ಮುನ್ನೆಲೆಗೆ ಬರಬೇಕು ಅನ್ನುವಂತಹ ರೀತಿಯ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮತ್ತು ರಾಜಕೀಯದಲ್ಲಿ ಯಾರು ಕೂಡ ಹೀರೋ ಅಲ್ಲ, ಯಾರು ಝೀರೋ ಅಲ್ಲ, ಯಾವಾಗ ಏನ್ ಬೇಕಾದರೂ ಆಗಬಹುದು ಅನ್ನುವಂತಹ ರೀತಿಯ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಈ ಒಂದು ಹೇಳಿಕೆಯನ್ನ ವಿಜಯೇಂದ್ರಗೆ ಟಾಂಗ್ ಕೊಟ್ಟು ಈ ತರ ಏನಾದರೂ ಹೇಳಿಕೆ ಕೊಟ್ಟರ ಅನ್ನುವಂಥದ್ದು. ಯಾಕಂದ್ರೆ ಯಾವಾಗ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೋ ಆ ಬಳಿಕ ಒಂದಿಷ್ಟು ಬಿಜೆಪಿಯ ಬಣದ ಒಂದಿಷ್ಟು ನಾಯಕರು ಸೈಡ್ಲೈನ್ ಆಗುವಂತಹ ಬೆಳವಣಿಗೆಗಳು ನಡೆಯುತ್ತೆ. ಯಾವಾಗ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು, ಈ ಸಂದರ್ಭದಲ್ಲೂ ಕೂಡ ಒಳಗಿನ ಒಂದು ಮುಸುಕಿನ ಗುದ್ದಾಟ ಅನ್ನುವಂಥದ್ದು ಕೂಡ ವಿಜಯೇಂದ್ರ ಬಣ ಮತ್ತು ಈ ಬಣದ ನಡುವೆ ನಡೀತಾ ಇತ್ತು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ನಳಿನ್ ಕುಮಾರ್ ಕಟೀಲ್ನ ಒಂದು ರಾಜಕೀಯ ವಿಘ್ನಗಳಿಗೆ ಆ ವಿಘ್ನವನ್ನ ನಿವಾರಣೆ ಮಾಡುವಂತೆ ಗಣಪತಿ ದೇವರ ತರ ವಿಘ್ನ ನಿವಾರಕನ ಬಳಿ ಅವರು ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಪ್ರಾರ್ಥನೆಯನ್ನ ಮಾಡಿರುವಂತದ್ದು ಬಹುಶಃ ಬಹಳ ಒಂದು ದೊಡ್ಡ ಮಟ್ಟಿನ ರಾಜಕೀಯ ಚರ್ಚೆಗೆ ಇದು ಕಾರಣವಾಗ್ತಾ ಇದೆ. ಯಾಕಂದ್ರೆ ಹಿಂದೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ, ಒಬ್ಬ ಸಂಸದನಾಗಿ ಒಂದು ದೊಡ್ಡ ಸ್ಥಾನಮಾನಗಳನ್ನ ಅಲಂಕರಿಸಿದಂತಹ ನಳಿನ್ ಕುಮಾರ್ ಕಟೀಲ್ ಒಮ್ಮಿಂದ ಒಮ್ಮೆ ಸೈಡ್ಲೈನ್ ಆಗ್ತಾರೆ. ಇಂಥ ಒಬ್ಬ ಹಿರಿಯ ನಾಯಕ ಒಮ್ಮಿಂದ ಒಮ್ಮೆ ಸೈಡ್ಲೈನ್ ಆಗ್ತಾರೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ನಂಬುವಂತ ಒಂದು ಮಾತಲ್ಲ. ಆದ್ರೆ ಈ ವಿಚಾರವಾಗಿ ಯಾವುದೇ ಒಂದು ಬಿಜೆಪಿ ನಾಯಕರು ಧ್ವನಿ ಎತ್ತಿಲ್ಲ. ಕಾರ್ಯಕರ್ತರ ನಡುವೆ ಒಂದು ರೀತಿ ಅಸಮಾಧಾನ ಅನ್ನುವಂಥದ್ದು ಇತ್ತು. ಮತ್ತೆ ನಳಿನ್ ಕುಮಾರ್ ಕಟೀಲ್ ಮುನ್ನೆಲೆಗೆ ಬರಬೇಕು, MLC ಆಗಬೇಕು, ಅಥವಾ ಮುಂಬರುವ ಚುನಾವಣೆಯಲ್ಲಿ MLA ಆಗಬೇಕು, ಹೀಗೆ ಹಲವು ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಕೂಗಿದೆ. ಈ ಕೂಗಿಗೆ ಈಗ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಧ್ವನಿಯನ್ನ ಗುಡಿಸಿದ್ದಾರೆ. ಇದು ಮುಂದಕ್ಕೆ ಯಾವ ರೀತಿಯ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಅನೇಕ ಕುತೂಹಲಗಳಿಗೂ ಕೂಡ ಕಾರಣವಾಗಿದೆ. ನೀತಿ, ಆದಿತ್ಯ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು. ಬಿಜೆಪಿಗೆ ಸೇರ್ಪಡೆ ಆಗ್ತಾರಂತೆ, ಅಮಿತ್ ಶಾ ಅವ್ರ ಜೊತೆ ಕಾಣಿಸ್ಕೊಂಡ್ರಂತೆ, ಈ ಮುಖಾಂತರವಾಗಿ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರಂತೆ, ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರಂತೆ. ಈ ತರದ ಅಂತೆ ಕಂತೆಗಳು ರಾಜಕಾರಣದಲ್ಲಿ ಕೆಲವು ದಿನಗಳಿಂದ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಕೇಳಿ ಬರ್ತಾ ಇತ್ತು. ಅಂದ್ರೆ ಬಿಜೆಪಿ ಜೊತೆಗೆ ಒಂದು ಸಖ್ಯ ಬೆಳೆಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ. ಸೊ ಈಗ ನಳಿನ್ ಕುಮಾರ್ ಕಟೀಲ್ ಅವರನ್ನ ಹೊಗಳೋದ್ರ ಮುಖಾಂತರವಾಗಿ ಅಂದ್ರೆ ಬಿಜೆಪಿಗೆ ಆಪ್ತರಾಗೋ ಕೆಲಸನೋ ಅಥವಾ ವಿಜಯೇಂದ್ರ ಅವರಿಗೆ ಟಾಂಟ್ ಮಾಡೋ ಕೆಲಸನೋ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಳಿನ್ ಕುಮಾರ್ ಸೇರಿದಂತೆ ಯಾರಾದರೂ ರಿಯಾಕ್ಷನ್ ಕೊಟ್ಟಿರೋದು ಅಥವಾ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇರೋದು ಹೇಗಿದೆ ಆದಿತ್ಯ? ನಿಜಕ್ಕೂ ಕೂಡ ರೀತಿ. ಯಾಕಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಏನಿದೆ, ಈ ಹಿಂದೆ ನಡೆದಂತಹ ಒಂದಿಷ್ಟು ಬೆಳವಣಿಗೆಗಳಿಗೆ ತಾಳೆ ಹಾಕುವಂತ ಕೆಲಸಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಅವರು ಬಿಜೆಪಿ ಫೇವರ್ ಆಗಿ ಒಂದು ರೀತಿ ಸಾಫ್ಟ್ ಹಿಂದುತ್ವವನ್ನು ಮಾಡ್ತಾ ಇದ್ದಾರೆ, ತಮ್ಮ ನಾಯಕರಿಗೂ ಕೂಡ ಒಂದು ಸಂದೇಶವನ್ನು ರವಾನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಇತ್ತು. ಇದರ ಜೊತೆಗೆ ಏನಿದೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಕಳೆದ ವಿಧಾನಸಭಾ ಚುನಾವಣೆ ಇವತ್ತು ನಳಿನ್ ಕುಮಾರ್ ಕಟೀಲ್ ರವರು ಏನೋ ಒಂದು ನಪೇತ್ಯ ಅಂದ್ರೆ ಒಂಚೂರು ಸೈಡ್ಲೈನ್ ಆಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಆ ಚುನಾವಣೆಯ ಒಂದು ಫಲಿತಾಂಶ, ರಾಜ್ಯಾಧ್ಯಕ್ಷರಾಗಿ ಅದನ್ನು ಸಮರ್ಥವಾಗಿ ಆ ಚುನಾವಣೆಯನ್ನು ಎದುರಿಸಲಿಲ್ಲ ಅನ್ನುವಂಥದ್ದು. ಅದಕ್ಕೆ ಕಾರಣ ಡಿ.ಕೆ.ಶಿ ಕೂಡ ಹೌದು. ಯಾಕಂದ್ರೆ ಅವತ್ತು ಅವರು ರೂಪಿಸಿದಂತ ಒಂದಿಷ್ಟು ಸ್ಟ್ರಾಟಜಿಗಳು ಏನಿದೆ, ಒಂದು ಕಾರ್ಯತಂತ್ರಗಳು ಏನಿದೆ, ಅದು ಬಿಜೆಪಿ ಒಂದು ಸೋಲಿಗೂ ಕೂಡ ಕಾರಣವಾಗಿತ್ತು. ಆದ್ರೆ ಇದರ ಜೊತೆಗೆ ಈಗ ಅನೇಕ ವರ್ಷಗಳು ಅಂದ್ರೆ 2 ವರ್ಷ ಕಳೆದು ಹೋಗಿದೆ ಈಗ ಚುನಾವಣೆಯಾಗಿ. ಈಗ ನಳಿನ್ ಕುಮಾರ್ ಅವರ ಒಂದು ರಾಜಕೀಯ ಏಳಿಗೆಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಡಿ.ಕೆ.ಶಿ ಅವರು ಬಿಜೆಪಿಯ ಜೊತೆಗೆ ಅಥವಾ ಬಿಜೆಪಿ ಜೊತೆಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗೆ ಪುಷ್ಟಿ ಸಿಕ್ಕಿದ್ರೆ ನಳಿನ್ ಕುಮಾರ್ ಕಟೀಲ್ ರವರನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಬಹುದು ಅನ್ನುವಂಥ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಇದು ಅವರು ಏನು ಸಾಂದರ್ಭಿಕವಾಗಿ ಹೇಳಿದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೋ ಇದ್ರ ಬಗ್ಗೆ ಯಾವುದೇ ರೀತಿಯ ಸದ್ಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇಲ್ಲ. ನೀತಿ, ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.
ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು. ನಾನು ಮಾಜಿ ಅನ್ಕೊಳ್ಳೋದು ಬೇಡ. ರಾಜಕಾರಣದಲ್ಲಿ ಯಾವುದು ಶಾಶ್ವತಲ್ಲ. ಹೀರೋ ಝೀರೋ ಆಯ್ತಾನೆ, ಝೀರೋ ಹೀರೋ ಆಯ್ತಾನೆ. ಸೊ ನಮಗೂ ಇವತ್ತು ನಾವು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವ್ಯಕ್ತಿನ ನಿವಾರಣೆ ಮಾಡಲಿ, ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮ್ಗೆ ಪರವಾಗಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಏನು ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ. ಇದೊಂದು